ತಮಿಳುನಾಡು ರಾಜ್ಯ ಸರ್ಕಾರದ ಮಹಿಳಾ ನೌಕರರಿಗೆ ಬಂಪರ್ ಗಿಫ್ಟ್ ಅನ್ನು ನೀಡಲಾಗಿದೆ. ಮೂರನೇ ಮಗುವನ್ನು ಮಾಡಿಕೊಳ್ಳುವಂತಹ ಸರ್ಕಾರಿ ಮಹಿಳಾ ನೌಕರರಿಗೆ 1 ವರ್ಷಗಳ ಹೆರಿಗೆ ರಜೆಯನ್ನು ನೀಡಲಾಗುತ್ತೆ. ವೇತನ ಸಹಿತ ಹೆರಿಗೆ ರಜೆಯನ್ನು ತಮಿಳುನಾಡಿನ ಟಿವಿಕೆ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಈ ಹಿಂದೆ ಆಂಧ್ರ ಪ್ರದೇಶ ಸರ್ಕಾರವು ಕೂಡ ಇದೇ ರೀತಿಯ ಘೋಷಣೆಯೊಂದನ್ನು ಮಾಡಿತ್ತು. ಅದರ ಬಳಿಕ ಈಗ ತಮಿಳುನಾಡಿನಲ್ಲೂ ಕೂಡ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಹೊಸ ಘೋಷಣೆಯನ್ನು ಮಾಡಲಾಗಿದೆ. ಸರ್ಕಾರಿ ಮಹಿಳಾ ನೌಕರರು ಮೂರನೇ ಮಗುವಿನ ಹೆರಿಗೆ ರಜೆಯನ್ನು 1 ವರ್ಷಗಳ ಕಾಲ ವೇತನ ಸಹಿತ ನೀಡುವ ಘೋಷಣೆಯನ್ನು ಸಿಎಂ ಜೋಸೆಫ್ ವಿಜಯ್ ಅವರ ನೇತೃತ್ವದ ಟಿವಿಕೆ ಸರ್ಕಾರ ಈ ಮಹತ್ವದ ಘೋಷಣೆಯನ್ನು ಮಾಡಿರುವಂಥದ್ದು. ವಿಧಾನಸಭೆಯಲ್ಲಿ ಹೊಸ ನಿಯಮವನ್ನು ಸಚಿವ ಡಿ ಶರತ್ ಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಮೂರನೇ ಮಗು ಮಾಡಿಕೊಳ್ಳುವಂತಹ ಸರ್ಕಾರಿ ಮಹಿಳಾ ನೌಕರರಿಗೆ 1 ವರ್ಷಗಳ ಕಾಲ ರಜೆಯನ್ನು ನೀಡಲಾಗುತ್ತೆ. ಈ ರಜೆ ಏನಿದೆ ವೇತನ ಸಹಿತ ಇರುತ್ತೆ. ತಮಿಳುನಾಡಿನ ಟಿವಿಕೆ ಸರ್ಕಾರದಿಂದ ವೇತನ ಸಹಿತ ಹೆರಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಈ ಹಿಂದೆ ಮೂರನೇ ಮಗುವಿಗೆ ಕೇವಲ 12 ವಾರಗಳ ಹೆರಿಗೆ ರಜೆಯನ್ನು ನೀಡಲಾಗ್ತಿತ್ತು. 12 ವಾರ ಅಂದರೆ 3 ತಿಂಗಳುಗಳ ಕಾಲ ರಜೆ ನೀಡಲಾಗ್ತಾ ಇತ್ತು. ಇದೀಗ ಮೂರನೇ ಮಗುವಿಗೆ ವೇತನ ಸಹಿತ 1 ವರ್ಷಗಳ ಕಾಲ ಹೆರಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ತಮಿಳುನಾಡಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜನನ ಪ್ರಮಾಣ ಕುಂಠಿತ ಆಗ್ತಾ ಇದೆ. ಜನನ ಪ್ರಮಾಣ ಕುಂಠಿತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ವಯಸ್ಸಾದವರ ಸಂಖ್ಯೆ ಅಂದರೆ ಹಿರಿಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯುವ ಜನರಿಗಿಂತ ಮಧ್ಯವಯಸ್ಕರು ಹಾಗೆ ಹಿರಿಯರು ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 1.4% ಕಡಿಮೆಯಾಗಿದೆ ತಮಿಳುನಾಡಿನಲ್ಲಿನ ಸಂತಾನೋತ್ಪತ್ತಿ ಪ್ರಮಾಣ. ಹೀಗಾಗಿ ಮಹಿಳಾ ಸಬಲೀಕರಣ ಮತ್ತು ಕುಟುಂಬಗಳ ಕಲ್ಯಾಣಕ್ಕಾಗಿ ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, 1 ವರ್ಷಗಳ ಕಾಲ ವೇತನ ಸಹಿತ ಹೆರಿಗೆ ರಜೆಯನ್ನು ಘೋಷಣೆ ಮಾಡ್ತಾ ಇರುವಂಥದ್ದು ತಮಿಳುನಾಡು ಸರ್ಕಾರ. ಇದು ಮಹತ್ವದ ಘೋಷಣೆ ಹೌದು. ಆದರೆ ಇದೇ ಥರದ ಒಂದು ಘೋಷಣೆಯನ್ನು ಆಂಧ್ರ ಪ್ರದೇಶ ಸರ್ಕಾರವೂ ಕೂಡ ಮಾಡಿತ್ತು. ಅಲ್ಲೂ ಉದ್ದೇಶ ಇದ್ದಿದ್ದು ಯುವ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸಂತಾನೋತ್ಪತ್ತಿ ಮಾಡಬೇಕು, ಅದರಿಂದ ಮುಂಬರುವ ಪೀಳಿಗೆಗೆ ಯುವ ಜನರ ಶಕ್ತಿ ಜಾಸ್ತಿ ಆಗತ್ತೆ ಅನ್ನೋದಾಗಿತ್ತು. ಇಲ್ಲೂ ಅದೇ ಉದ್ದೇಶ ಇಟ್ಕೊಂಡು ಮಾಡಲಾಗ್ತಾ ಇರುವಂಥದ್ದು. ವಿದ್ಯಾಶ್ರೀ ನವೀನ್, ತಮಿಳುನಾಡಿನಲ್ಲಿ ನೀವು ಉಲ್ಲೇಖ ಮಾಡಿದ ಹಾಗೆ ಜನನ ಪ್ರಮಾಣ 1.4ಕ್ಕಿಂತ ಕಡಿಮೆಯಾಗುತ್ತದೆ. ನಾರ್ಮಲಿ ಒಂದು ಸ್ಥಿರ ಜನನ ಪ್ರಮಾಣ ಎಷ್ಟಿರಬೇಕು ಅಂತಂದ್ರೆ 2.1ರಷ್ಟಾದ್ರೂ ಇರಬೇಕು. ಆದ್ರೆ ಆ ಪ್ರಮಾಣ 1.4ಕ್ಕಿಂತ ಕಡಿಮೆ ಇಳಿದಿರುವಂತಹ ಕಾರಣಕ್ಕಾಗಿನೇ ಒಂದು ಹಂತದಲ್ಲಿ ರಾಜ್ಯದಲ್ಲಿ ಯುವ ಜನರ ಸಂಖ್ಯೆಯೇ ಬಹಳ ಕಡಿಮೆಯಾಗಬಹುದು, ಕೊರತೆಯಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಪೋಷಕರನ್ನ ಪ್ರೋತ್ಸಾಹಿಸಬೇಕು ಮೂರನೇ ಮಗುವನ್ನ ಮಾಡ್ಕೊಳ್ಳೋದಕ್ಕೆ ಅನ್ನುವಂತಹ ಉದ್ದೇಶದಿಂದ ತಮಿಳುನಾಡು ಸರ್ಕಾರ ಇಂಥದ್ದೊಂದು ಮಹತ್ವದ ಆದೇಶವನ್ನ ಮಾಡಿರೋದು. ವೃದ್ಧರ ಸಂಖ್ಯೆ ತಮಿಳುನಾಡಿನಲ್ಲಿ ಹೆಚ್ಚಾಗ್ತಾ ಇದೆ. ತಮಿಳುನಾಡಿನಲ್ಲಿ ಪ್ರಸ್ತುತ 16% ಜನಸಂಖ್ಯೆ 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ, ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಸಾಮಾಜಿಕ ಮತ್ತು ಆರೋಗ್ಯ ರಕ್ಷಣೆಯ ವ್ಯವಸ್ಥೆಯ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ, ಹೆಚ್ಚಿನ ಒತ್ತಡ ಬೀಳುತ್ತೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಮಹತ್ವದ ತೀರ್ಮಾನಕ್ಕೆ ತಮಿಳುನಾಡು ಸರ್ಕಾರ ಬಂದಿದೆ. ನೀವಾಗಲೇ ಉಲ್ಲೇಖ ಮಾಡಿದ್ರಿ, ತಮಿಳುನಾಡಿನಲ್ಲಿ ಮೊದಲ ಮಗು ಹಾಗೆ 2ನೇ ಮಗುವನ್ನ ತಾಯಿ ಹೆರೋಕ್ ಹೋದಾಗ 1 ವರ್ಷಗಳ ಸುದೀರ್ಘ ರಜೆಯನ್ನ ನೀಡಲಾಗ್ತಾ ಇತ್ತು. ಆದ್ರೆ 3ನೇ ಮಗುವಿಗೆ ಕೇವಲ 12 ವಾರಗಳ ರಜೆಯನ್ನ ಮಾತ್ರ ನೀಡಲಾಗ್ತಾ ಇತ್ತು. ಆ ಟೈಮ್ನಲ್ಲಿ ತಾಯಿ ಹಾಗೆ ಮಗುವಿನ ಆರೋಗ್ಯದ ಕಡೆಗೆ ಸರಿಯಾಗಿ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ನೇತೃತ್ವದ ಸರ್ಕಾರ 3ನೇ ಮಗುವಿಗೂ ಕೂಡ 1 ವರ್ಷಗಳ ರಜೆ, ತಾಯಿಗೆ 1 ವರ್ಷಗಳ ರಜೆಯನ್ನ ನೀಡೋದಕ್ಕೆ, ಅದು ತಮಿಳುನಾಡಿನ ಸರ್ಕಾರಿ ಉದ್ಯೋಗಿಗಳು ಯಾರಿರ್ತಾರೆ ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ರಜೆ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಣೆ ಮಾಡಲಾಗಿದೆ. ಈಗ ನೀವಾಗಲೇ ಉಲ್ಲೇಖ ಮಾಡಿದ್ರಿ, ಆಂಧ್ರ ಪ್ರದೇಶದ ವಿಚಾರವನ್ನ ಉಲ್ಲೇಖ ಮಾಡಿದ್ರಿ. ಈ ಹಿಂದೆ ಸಿಕ್ಕಿಂನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಸಿಕ್ಕಿಂನಲ್ಲಿ ಸರ್ಕಾರಿ ಮಹಿಳಾ ನೌಕರರಿಗೆ 1 ವರ್ಷದ ಹೆರಿಗೆ ರಜೆ ಮತ್ತು ಅಲ್ಲಿ ಪುರುಷರಿಗೂ ಕೂಡ 1 ತಿಂಗಳ ಪಿತೃತ್ವ ರಜೆಯನ್ನ ನೀಡಲಾಗುತ್ತೆ. ಅಂದ್ರೆ ಈ ತಂದೆ ಯಾರಿದಾರೋ, ಮಗುವಿನ ತಂದೆ, ಅವ್ರಿಗೂ ಕೂಡ 1 ತಿಂಗಳ ರಜೆಯನ್ನ ಕೊಟ್ಟು ಅಂದ್ರೆ ಪ್ರೋತ್ಸಾಹಿಸುವಂತಹ ಕೆಲಸ ಅಲ್ಲೂ ಕೂಡ ಆಗಿದೆ, ಸಿಕ್ಕಿಂನಲ್ಲೂ ಕೂಡ ಆಗಿದೆ. ಇನ್ನು ಸರ್ಕಾರಿ ನೌಕರರು 2ನೇ ಮಗುವನ್ನ ಹೊಂದಿದ್ರೆ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನ ಕೂಡ ಅಲ್ಲಿ ನೀಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಆ ಘೋಷಣೆಯನ್ನ ಮಾಡಲಾಗಿದೆ. ಜೊತೆಗೆ ಖಾಸಗಿ ವಲಯದ ಮಹಿಳೆಯರು ಯಾರು ಪ್ರೈವೇಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾರೋ ಅವ್ರಿಗೂ ಕೂಡ 3ನೇ ಮಗುವಿನ ಜನನದ ನಂತರ 1 ವರ್ಷದವರೆಗೆ ಪ್ರತಿ ತಿಂಗಳು 10,000 ರೂಪಾಯಿ ಆರ್ಥಿಕ ಸಹಾಯವನ್ನ ನೀಡುವಂತಹ ಯೋಜನೆಯನ್ನ ಸಿಕ್ಕಿಂನಲ್ಲಿ ಜಾರಿ ತರಲಾಗಿದೆ. ಇನ್ನು ಆಂಧ್ರದ ವಿಚಾರ ನೀವಾಗಲೇ ಉಲ್ಲೇಖ ಮಾಡಿದ್ದೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ, ಅವರ ರಾಜ್ಯದಲ್ಲೂ ಕೂಡ ಸೇಮ್ ಇದೇ ರೀತಿಯಾದಂತಹ ಸಮಸ್ಯೆ.
ಜನನ ಪ್ರಮಾಣ ಕುಸಿತಾ ಇರುವುದನ್ನ ತಡೆಗಟ್ಟುವುದಕ್ಕೆ ಕುಟುಂಬಗಳು ಹೆಚ್ಚು ಮಕ್ಕಳನ್ನ ಹೊಂದಬೇಕು ಅಂತ ಹೇಳಿ ಪ್ರೋತ್ಸಾಹಿಸಬೇಕು ಅನ್ನುವಂತಹ ಕಾರಣಕ್ಕೆ ಅಲ್ಲೂ 3ನೇ ಮಗುವಿನ ಜನನಕ್ಕೆ 25,000ದಿಂದ 30,000 ರೂಪಾಯಿ ನೀಡಲಾಗ್ತಾ ಇದೆ. ಹಾಗೆ 4ನೇ ಮಗುವಿಗೆ 40,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಜನನ ಪ್ರಮಾಣವನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಈ 1.4 ಅಂದ್ರೆ ಬಹಳ ಕಡಿಮೆ ಆಗೋಯ್ತು. ಸ್ಥಿರ ಜನನ ಪ್ರಮಾಣ ಅಂತಂದ್ರೆ ಅದು 2.1ರಷ್ಟಾದ್ರೂ ಇರಬೇಕು. ಅಲ್ಲಿಗೆ ಅದನ್ನ ಸಮತೋಲನ ಮಾಡಬೇಕು. ಇಲ್ಲ ಅಂತಂದ್ರೆ ಈಗ ಸಮಸ್ಯೆ ಆಗ್ಲಿಕ್ಕಿಲ್ಲ, ಭವಿಷ್ಯದಲ್ಲಿ ಇದು ದೊಡ್ಡ ಮಟ್ಟದ ಹೊಡೆತ ಅಥವಾ ದೊಡ್ಡ ಮಟ್ಟದ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಒಂದು ರಾಜ್ಯದ ಸದೃಢತೆಯ ಮೇಲೆ ಅದು ಹೊಡೆತವನ್ನ ಕೊಡಬಹುದು, ಸಬಲತೆಯ ಮೇಲೆ ಹೊಡೆತವನ್ನ ಕೊಡಬಹುದು. ಆ ಎಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿರುವುದು. ಈಗ ತಮಿಳುನಾಡು ಸರ್ಕಾರ ಕೂಡ ಅಂಥದ್ದೇ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿದೆ. ನವಿ, ಥ್ಯಾಂಕ್ ಯು ವಿದ್ಯಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.